ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಒಟ್ಟು ಈ ಬಾರಿ ಎರಡು ಕಡೆ ಅಂದ್ರೆ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅವರಿಗೆ ಪ್ರತಿ ಬಾರಿಯೂ ಸಹ ಇರುತ್ತೆ. ಆದ್ರೆ ಸಾಂಪ್ರದಾಯಿಕವಾಗಿ 75 ವರ್ಷಗಳಿಂದ ನಿರಂತರವಾಗಿ ಅದನ್ನೇ ಮುಂದುವರ್ಸ್ಕೊಂಡು ಬರಲಾಗಿತ್ತು. ಆದ್ರೆ ಈ ಬಾರಿ ಪಾರ್ಟ್ ಎಗಿಂತ ಪಾರ್ಟ್ ಬಿ ಅದರಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಹಾಗಾದ್ರೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಏನು ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಇದರ ಸಂಪೂರ್ಣವಾದಂತಹ ವಿವರವನ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾರೆ. ಚಂದ್ರಮೋಹನ್, ಪ್ರತಿ ಬಾರಿಯೂ ಸಹ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಇದ್ದೇ ಇರುತ್ತೆ. ಆದ್ರೆ ಈ ಬಾರಿ ಸಾಂಪ್ರದಾಯಿಕವಾಗಿ ಪಾರ್ಟ್ ಬಿಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಬಜೆಟ್ನಲ್ಲಿ. ಹಾಗಿದ್ರೆ ಈ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಏನದು? 75 ವರ್ಷಗಳ ಒಂದು ಬಂದಿರುವಂತಹ ಸಂಪ್ರದಾಯಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಬ್ರೇಕ್ ಹೇಗೆ ಬೀಳುತ್ತೆ ಅನ್ನುವಂಥ ವಿವರನ ಕೊಡೋದಾದ್ರೆ ಜಗದೀಶ್, ಮುಖ್ಯವಾಗಿ ಬಜೆಟ್ನಲ್ಲಿ ಎರಡು ಭಾಗಗಳಿರ್ತವೆ. ಒಂದು ಪಾರ್ಟ್ ಎ, ಮತ್ತೊಂದು ಪಾರ್ಟ್ ಬಿ. ಪಾರ್ಟ್ ಎ ನಲ್ಲಿ ಸರ್ಕಾರ ತಾನು ಇದುವರೆಗೂ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡುತ್ತೆ. ಪಾರ್ಟ್ ಬಿ ನಲ್ಲಿ ಟ್ಯಾಕ್ಸ್ ಪ್ರಪೋಸಲ್ಗಳನ್ನು ಪ್ರಸ್ತಾಪ ಮಾಡುತ್ತೆ. ಟ್ಯಾಕ್ಸ್ ಪ್ರಪೋಸಲ್ ಅಂದರೆ ಈ ತೆರಿಗೆ ವ್ಯವಸ್ಥೆಯಲ್ಲಿ ತರುವಂಥ ಬದಲಾವಣೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗುತ್ತೆ. ತೆರಿಗೆ ವ್ಯವಸ್ಥೆಯಲ್ಲಿ ಅಂದರೆ ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ತರತಕ್ಕಂಥ ಬದಲಾವಣೆಗಳು, ಆದಾಯ ತೆರಿಗೆ ವಿನಾಯಿತಿನಲ್ಲಿ ಕೊಡ್ತಕ್ಕಂಥ ವಿನಾಯಿತಿಗಳ ಬಗ್ಗೆ ಘೋಷಣೆಯನ್ನು ಮಾಡಲಾಗುತ್ತೆ. ಆದರೆ ಈ ಬಾರಿ ಈ ಹೆಚ್ಚಿನ ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ದೊಡ್ಡ ಮತ್ತು ಮಹತ್ವದ ಘೋಷಣೆಗಳನ್ನು ಮಾಡುವಂಥ ನಿರೀಕ್ಷೆಗಳಿಲ್ಲ. ಯಾಕೆಂದರೆ ಕಳೆದ ವರ್ಷವೇ ಈಗಾಗಲೇ ವಾರ್ಷಿಕ 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಸಂಪೂರ್ಣವಾದಂಥ ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಗೂ ಕೂಡ ವಿನಾಯಿತಿಯನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಸಂಬಳ ಗಳಿಸ್ತಕ್ಕಂಥ ವರ್ಗಕ್ಕೆ ಈಗಾಗಲೇ ವಾರ್ಷಿಕ 12,75,000 ರೂಪಾಯಿವರೆಗೂ ಕೂಡ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ, ಶೂನ್ಯ ತೆರಿಗೆಯನ್ನು ನೀಡಲಾಗಿದೆ. ಹೀಗಾಗಿ ಈ ಬಾರಿ ಏನಿದ್ರು ಕೂಡ ಈಗ ಜಾಗತಿಕ ಮಟ್ಟದಲ್ಲಿ ಒಂದು ಅನಿಶ್ಚಿತ ವಾತಾವರಣ ಇದೆ. ಒಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧ, ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೂ ಕೂಡ ಸಿಕ್ಕಾಪಟ್ಟೆ ತೆರಿಗೆಯನ್ನು ಹಾಕ್ತಾ ಇದ್ದಾರೆ. ಮುಂದೆ ಕೂಡ ತೆರಿಗೆ ಹಾಕ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಜೊತೆಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಯುದ್ಧವನ್ನು ಘೋಷಣೆ ಮಾಡ್ತಕ್ಕಂಥದ್ದು, ಸಂಘರ್ಷವನ್ನು ನಡೆಸ್ತಕ್ಕಂಥ ಮನಸ್ಥಿತಿನಲ್ಲೇ ಇದ್ದಾರೆ. ಈಗಾಗಲೇ ವೆನಿಜುವೆಲಾದ ಅಧ್ಯಕ್ಷ ಮಡೋರವನ್ನು ಕೂಡ ಸೀದಾ ಅವ್ರ ದೇಶಕ್ಕೆ ಹೋಗಿ ಎತ್ತಾಕೊಂಡು ಬಂದಿದ್ದಾರೆ. ಇದರಿಂದಾಗಿ ಜಗತ್ತಿನಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಬಹುದು ಅನ್ನೋ ಒಂದು ಭೀತಿ ಕೂಡ ಕಾಡ್ತಾ ಇದೆ ಮತ್ತು ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆಗಳು ಜಾಗತಿಕ ಮಟ್ಟದಲ್ಲೇ ಏರಿಕೆ ಆಗಬಹುದು. ಜೊತೆಗೆ ಭಾರತದ ಮೇಲೆ ಹೆಚ್ಚಿನ ತೆರಿಗೆ ಹಾಕಿರೋದ್ರಿಂದಾಗಿ ಭಾರತ ರಫ್ತು ಮಾಡ್ತಕ್ಕಂಥ ಉತ್ಪನ್ನಗಳಿಗೂ ಕೂಡ ಹೆಚ್ಚಿನ ತೆರಿಗೆ ಬೀಳುತ್ತೆ. ಹೀಗಾಗಿ ಇದೆಲ್ಲದರಿಂದ ಭಾರತದ ಆರ್ಥಿಕತೆಗೆ ಹೊಡೆತ ಬೀಳೋದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗ ಪ್ರಮುಖವಾದಂತಹ ಘೋಷಣೆಗಳನ್ನು ಈ ಬಾರಿಯ ಬಜೆಟ್ನಲ್ಲಿ ಮಾಡುವಂತಹ ನಿರೀಕ್ಷೆ ಇದೆ. ಈ ಎಲ್ಲ ಘೋಷಣೆಗಳನ್ನು ಕೂಡ ಪಾರ್ಟ್ ಬಿ ನಲ್ಲಿ ಮಾಡಲಾಗುತ್ತೆ. ಮುಖ್ಯವಾಗಿ ಭಾರತದ ಆರ್ಥಿಕತೆಯನ್ನು ಸುಸ್ಥಿರವಾಗಿ ಇಡುವಂತ ನಿಟ್ಟಿನಲ್ಲಿ ಮತ್ತು ದೀರ್ಘಕಾಲೀನ ಲಾಂಗ್ ಟರ್ಮ್ ಅಲ್ಲಿ ಒಂದು ಚೇತರಿಕೆ ಆಗುವಂತಹ ನಿಟ್ಟಿನಲ್ಲಿ ಒಂದು ಪ್ಲಾನ್ಗಳು ಬೇಕಾಗುತ್ತೆ. ಆ ಪ್ಲಾನ್ಗಳನ್ನು ಈಗ ಇವತ್ತು ಬಜೆಟ್ನ ಪ್ಲಾನ್ ಬಿ ನಲ್ಲಿ ಪಾರ್ಟ್ ಬಿ ನಲ್ಲಿ ಘೋಷಣೆಯನ್ನು ಮಾಡಲಾಗುತ್ತೆ. ಮುಖ್ಯವಾಗಿ ದೀರ್ಘಕಾಲೀನ ಯೋಜನೆಗಳು ಏನು, ದೀರ್ಘಕಾಲೀನ ಪ್ಲಾನ್ಗಳು ಏನು ಅನ್ನೋದನ್ನ ಇವತ್ತು ಪಾರ್ಟ್ ಬಿ ನಲ್ಲಿ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡ್ತಾರೆ ಮತ್ತು ಭಾರತದ ಆರ್ಥಿಕ ಆದ್ಯತೆಗಳು ಏನು ಅನ್ನೋದನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ಜೊತೆಗೆ ದೇಶದ ತಯಾರಿಕಾ ವಲಯ ಆಗ್ಬೋದು ಮತ್ತು ರಫ್ತನ್ನ ಉತ್ತೇಜನಗೊಳಿಸ್ತಕ್ಕಂಥದ್ದು ಮತ್ತು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಸ್ಪರ್ಧಾತ್ಮಕ ಆರ್ಥಿಕತೆಯ ರಾಷ್ಟ್ರವನ್ನಾಗಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲೂ ಕೂಡ ಸ್ಪರ್ಧಾತ್ಮಕ ರಾಷ್ಟ್ರವನ್ನಾಗಿ ರೂಪಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದು ಘೋಷಣೆಗಳನ್ನು ಬಜೆಟ್ನ ಪಾರ್ಟ್ ಬಿ ನಲ್ಲಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಮುಖ್ಯವಾಗಿ ಒಂದು ಪಾರ್ಟ್ ಬಿ ನಲ್ಲಿ ಏನಿದ್ರು ಕೂಡ ಟ್ಯಾಕ್ಸ್ ಪ್ರಪೋಸಲ್ಗಳು ಮಾತ್ರ ಇರ್ತಾ ಇದ್ವು. ಆದ್ರೆ ಈ ಬಾರಿ ಟ್ಯಾಕ್ಸ್ ಪ್ರಪೋಸಲ್ಗಳ ಜೊತೆಗೇನೆ ಈ ಒಂದು ದೇಶದ ಆರ್ಥಿಕ ಆದ್ಯತೆಗಳು ಏನು ಅನ್ನೋದನ್ನು ಕೂಡ ಘೋಷಣೆಯನ್ನು ಮಾಡಿ ಒಂದು ಜಾಗತಿಕವಾಗಿ ಏನೇ ಪರಿಸ್ಥಿತಿ ಎದುರಾದರೂ ಕೂಡ ಭಾರತದ ಆರ್ಥಿಕತೆ ಸ್ಥಿರವಾಗಿರಬೇಕು, ಮತ್ತಷ್ಟು ಪ್ರಬಲವಾಗಬೇಕು ಮತ್ತು ಭಾರತದ ಆರ್ಥಿಕ ಗುರಿಯನ್ನ ತಲುಪುವಂತ ನಿಟ್ಟಿನಲ್ಲಿ, ವಿಕಸಿತ ಭಾರತದ ಗುರಿಯನ್ನ ತಲುಪುವಂತ ನಿಟ್ಟಿನಲ್ಲಿ ಬೇಕಾದಂತಹ ಘೋಷಣೆಗಳನ್ನ ಈ ಬಾರಿಯ ಬಜೆಟ್ ನಲ್ಲಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಾಡ್ತಕ್ಕಂತಹ ಎಲ್ಲ ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿದೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಏನೇ ಪರಿಸ್ಥಿತಿಗಳು, ಯುದ್ಧಗಳು, ಸಂಘರ್ಷಗಳು ನೋಡಿದ್ರು ಕೂಡ ಅದರಿಂದ ಭಾರತದ ಆರ್ಥಿಕತೆಗೆ ಹೆಚ್ಚಿನ ಹೊಡೆತ ಬೀಳದಂತೆ ತಡೆಗಟ್ಟತಕ್ಕಂಥ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈಗ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಒಪ್ಪಂದ ಕೂಡ ಆಗಿದೆ. ಅದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕೂಡ ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ, ಯುರೋಪಿಯನ್ ಯೂನಿಯನ್ ಕೂಡ ಕರೆದಿದ್ದಾರೆ. ಹೀಗಾಗಿ ಒಂದು ಕಡೆ ಅಮೆರಿಕಕ್ಕೆ ನಾವು ರಫ್ತು ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ ಯುರೋಪಿಯನ್ ಯೂನಿಯನ್ಗೆ ನಾವು ರಫ್ತು ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು, ಒಪ್ಪಂದಗಳನ್ನು ಭಾರತ ಮಾಡಿಕೊಂಡಿದೆ. ಅದೇ ರೀತಿಯಲ್ಲಿ ಕಚ್ಚಾ ತೈಲದ ಬೆಲೆ ಕೂಡ ಭಾರತದಲ್ಲಿ ಏರದಂತೆ ತಡಿತಕ್ಕಂಥ ಎಲ್ಲ ಕ್ರಮವನ್ನು ಕೂಡ ಭಾರತ ಕೈಗೊಂಡಿತ್ತು. ಅದೇ ರೀತಿಯಲ್ಲಿ ಮುಂದೆ ಕೂಡ ಯಾವುದೇ ರೀತಿಯಾಗಿ ಕೂಡ ಭಾರತದ ಆರ್ಥಿಕತೆ ಆಗ್ಬೋದು, ಭಾರತದ ಜನಸಾಮಾನ್ಯರಿಗೂ ಕೂಡ ಯಾವುದೇ ಜಾಗತಿಕ ಸಂಘರ್ಷದಿಂದ ಹೊಡೆತ ಬೀಳದಂತೆ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಘೋಷಣೆಗಳನ್ನು ಇವತ್ತು
ಇವತ್ತು ಬಜೆಟ್ನ ಪಾರ್ಟ್ ಬಿ ನಲ್ಲಿ ಮಾಡುವಂತಹ ನಿರೀಕ್ಷೆಗಳಿದೆ. ಮುಖ್ಯವಾಗಿ ಭಾರತದ ತಯಾರಿಕಾ ವಲಯ ಪ್ರಬಲವಾಗಬೇಕು ಮತ್ತು ಬೇರೆ ಬೇರೆ ವಲಯಗಳಿಗೂ ಕೂಡ ಈಗ ಭಾರತದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಗಳನ್ನು ಕೊಡಲಾಗ್ತಾ ಇದೆ. ಅಂದರೆ ಹೆಚ್ಚಿನ ಉತ್ಪಾದನೆಯನ್ನು ಮಾಡಿದ್ರೆ ಅವರಿಗೆ ಪ್ರೋತ್ಸಾಹಧನವನ್ನು ಕೂಡ ಕೊಡಲಾಗುತ್ತೆ. ಹಾಗಾಗಿ ಕೈಗಾರಿಕೆಗಳಿಗೆ, ಉದ್ಯಮಗಳಿಗೆ ಒಂದು ಪ್ರೋತ್ಸಾಹಧನವನ್ನು ನೀಡ್ತಕ್ಕಂತಹ ಯೋಜನೆಗಳನ್ನು ಮತ್ತಷ್ಟು ವಲಯಗಳಿಗೂ ಕೂಡ ವಿಸ್ತರಣೆಯನ್ನು ಮಾಡ್ಬೋದು. ಈಗ ಇವಿಗಳಿಗಾಗ್ಬೋದು ಮತ್ತು ಮೊಬೈಲ್ಗಳಿಗಾಗ್ಬೋದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ನ ಮೂಲಕ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದೆ. ಅದನ್ನು ಮತ್ತಷ್ಟು ವಲಯಗಳಿಗೆ ವಿಸ್ತರಿಸ್ತಕ್ಕಂಥದ್ದು. ಈಗ ಸೆಮಿಕಂಡಕ್ಟರ್ನ ಭಾರತದಲ್ಲಿ ಉತ್ಪಾದನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಸೆಮಿಕಂಡಕ್ಟರ್ನ ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹಧನವನ್ನು ನೀಡ್ತಕ್ಕಂಥದ್ದು. ಜೊತೆಗೆ ರೇರ್ ಅರ್ತ್ ಮೆಟೀರಿಯಲ್ಗಳಿಗೆ ಕೊರತೆಯನ್ನು ಉಂಟಾಗಿತ್ತು. ಇದರಿಂದಾಗಿ ಭಾರತದಲ್ಲಿ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ತಯಾರು ಮಾಡಲಿಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಚೀನಾದ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಆದರೆ ಹೀಗಾಗಿ ರೇರ್ ಅರ್ತ್ ಮೆಟೀರಿಯಲ್ ಕೂಡ ಭಾರತದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಈ ರೀತಿಯಾದಂತಹ ಸೆಮಿಕಂಡಕ್ಟರು, ರೇರ್ ಅರ್ತ್ ಮೆಟಲ್ಸು ಇವುಗಳೆಲ್ಲವನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಘೋಷಣೆಗಳನ್ನು ಮಾಡುವಂತಹ ನಿರೀಕ್ಷೆ ಇದೆ. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.